ನಮ್ಮನ್ನು ನಗಿಸಿ ಕಣ್ಣೀರಾಗಿಸಿದ ಕಲಾವಿದ ಇನ್ನಿಲ್ಲ. ಹಿರಿಯ ಹಾಸ್ಯ ನಟ ಮತ್ತು ರಂಗಕರ್ಮಿ ರಾಜು ತಾಳಿಕೋಟೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗದ ಹಾಸ್ಯ ಲೋಕಕ್ಕೆ ಅಪಾರ ನಷ್ಟವಾಗಿದೆ. ನಮ್ಮನ್ನ ನಗಿಸಿ ಜೀವನದ ನೋವನ್ನ ಕ್ಷಣಕಾಲ ಮರೆಸಿದ ಕಲಾವಿದ ರಾಜು ತಾಳಿಕೋಟೆ ಇನ್ನೂ ನಮ್ಮ ನಡುವೆ ಇಲ್ಲ. ಭಾನುವಾರ ರಾತ್ರಿ ಉಡುಪಿಯ ಮಣಿಪಾಲದಲ್ಲಿ ಹೃದಯಾಘಾತದಿಂದ ಅವರು ಕೊನೆಯುಸಿರು ಎಳೆದಿದ್ದಾರೆ. ಚಿತ್ರರಂಗದ ಅನೇಕ ಗಣ್ಯರು, ಅಭಿಮಾನಿಗಳು ಈ ಸುದ್ದಿಯನ್ನ ಕೇಳಿ ಕಣ್ಣೀರಿಟ್ಟಿದ್ದಾರೆ. ರಾಜು ತಾಳಿಕೋಟೆ ಮೂಲ ಹೆಸರು ರಾಜೇಸಾಬ್ ಮುಖ್ತುಸಾಬ್ ಯಂಕಂಚಿ, ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದವರು. ಬಾಲ್ಯದಿಂದಲೇ ಜೀವನದ ಕಠಿಣ ಹಾದಿಯಲ್ಲಿ ಬೆಳೆದವರು. 4ನೇ ತರಗತಿಯವರೆಗೆ ಓದಿದ ಬಳಿಕ ತಂದೆ ತಾಯಿಯನ್ನ ಕಳೆದುಕೊಂಡ್ರು. ತಂದೆ ತಾಯಿ ಕಾಸ್ಕತೇಶ್ವರ ನಾಟ್ಯ ಸಂಘವನ್ನ ಸ್ಥಾಪಿಸಿದ್ರು. ತಾಳಿಕೋಟೆ ಕಾಸ್ಕತೇಶ್ವರ ಮಠದ ಪ್ರಸಾದ ನಿಲಯಕ್ಕೆ ವರ್ಷಕ್ಕೆ ಅರ್ಧ ಚೀಲ ಜೋಳ, 75 ರೂಪಾಯಿ ನೀಡಿ ತಾಯಿ ಶಾಲೆಗೆ ಸೇರಿಸಿದ್ರು. ಆಗಲೇ ಸಂಗೀತಾಭ್ಯಾಸವನ್ನ ಕೂಡ ಮಾಡಿದ್ರು. ಆದರೆ 4ನೇ ತರಗತಿ ಓದುವಾಗ 11ನೇ ವಯಸ್ಸಿನಲ್ಲಿ ತಂದೆ ತಾಯಿಗಳಿಬ್ಬರು ಕೂಡ ತೀರಿ ಹೋಗಿದ್ರಿಂದ ರಾಜು ಅವರ ಓದು ಮೊಟಕಾಯಿತು. ಹೊಟ್ಟೆಪಾಡಿಗೆ ಹಲವು ಕೆಲಸಗಳನ್ನ ಮಾಡಬೇಕಾಯಿತು. ಜೀವನೋಪಾಯಕ್ಕೆ ಹೋಟೆಲ್ ಮತ್ತು ಲಾರಿಗಳಲ್ಲಿ ಕ್ಲೀನರ್ ಆಗಿ ಕೂಡ ಕೆಲಸ ಮಾಡಿದ್ರು. ಆದರೆ ಕಲೆಯ ಮೇಲಿನ ಆಸೆ ಎಂದಿಗೂ ಕೂಡ ಅವರಿಗೆ ಕಡಿಮೆ ಆಗಲಿಲ್ಲ. ರಂಗಭೂಮಿಯ ಚಿಕ್ಕ ವೇದಿಕೆಯಿಂದ ಆರಂಭವಾದ ಅವರ ಕಲಾ ಜೀವನ ನಂತರ ಲಕ್ಷಾಂತರ ಜನರ ಹೃದಯ ತಟ್ಟುವ ಮಟ್ಟಿಗೆ ಬೆಳೆಯಿತು. ವಿಶೇಷ ಅಂದ್ರೆ ರಾಜು ಅವರ ಬಾಲ್ಯದ ವಿದ್ಯಾಭ್ಯಾಸ ಎಲ್ಲವೂ ಆಗಿದ್ದು ಮಠದಲ್ಲಿ. ಹಾಗಾಗಿ ಅವರು ಮುಸ್ಲಿಂ ಆಗಿದ್ರೂ ಕೂಡ ಮಠದಲ್ಲಿ ಓದುತ್ತಿದ್ದ ಕಾರಣ ಅಲ್ಲಿಯ ರೀತಿ ನೀತಿಯಂತೆ ಬೆಳೆದರು. ವಿಭೂತಿಯನ್ನ ಹಾಕಿಕೊಂಡು ಊಟ ಮಾಡ್ತಾ ಇದ್ರು. ವಚನಗಳ ಅಭ್ಯಾಸವನ್ನ ಮಾಡಿದ್ರು. ನಾನು ಈಗಲೂ ಕೂಡ ನನ್ನ ಹಿಂದೂ ಸ್ನೇಹಿತರ ಮನೆಗೆ ಹೋದ್ರೆ ವಿಭೂತಿ ಧಾರಣೆ ಮಾಡಿಯೇ ಊಟ ಮಾಡುತ್ತೇನೆ ಅಂತ ರಾಜು ತಾಳಿಕೋಟೆ ಹಲವು ಬಾರಿ ಹೇಳಿಕೊಂಡಿದ್ರು. ಮುಂದೆ ತಮ್ಮ ತಂದೆ ತಾಯಿಯ ನಾಟಕ ತಂಡವನ್ನ ಮುಂದುವರಿಸಿದ ರಾಜು ಅವರು ಬಡತನ ಮತ್ತು ಸಂಕಷ್ಟಗಳ ನಡುವೆಯೂ ರಂಗಭೂಮಿಯನ್ನ ಜೀವಂತವಾಗಿಟ್ಟುಕೊಂಡ್ರು. ಕಲಿಯುಗದ ಕುಡುಕ ಎಂಬ ಹಾಸ್ಯ ನಾಟಕದ ಮೂಲಕ ಅವರು ಮನೆ ಮಾತಾದ್ರು. ಈ ನಾಟಕವನ್ನ 15,000ಕ್ಕೂ ಹೆಚ್ಚು ಬಾರಿ ಪ್ರದರ್ಶಿಸಲಾಯಿತು. ಅಂದ್ರೆ ಜನರ ಹೃದಯದಲ್ಲಿ ಅವರು ನಗುವಿನ ದೇವರಾಗಿದ್ರು. 1990ರ ದಶಕದಲ್ಲಿ ಈ ನಾಟಕದ ಕ್ಯಾಸೆಟ್ ಬಿಡುಗಡೆಯಾಗಿ ಗ್ರಾಮದಿಂದ ನಗರದವರೆಗೆ ಅವರ ಹೆಸರು ಮೊಳಗಿತ್ತು. ಈ ಕ್ಯಾಸೆಟ್ ದಾಖಲೆಯನ್ನೇ ಬರೆದಿತ್ತು. ನಂತರ ಕುಡುಕರ ಸಾಮ್ರಾಜ್ಯ, ಹತ್ತಿಗುಡಿ ಲಕ್ಕವ್ವ ಮೊದಲಾದ ನಾಟಕಗಳಿಂದ ಅವರು ಜನಪ್ರಿಯತೆಯನ್ನ ಗಟ್ಟಿಗೊಳಿಸಿದರು. ರಂಗಭೂಮಿ ಅವರ ಜೀವವಾಗಿದ್ದರೂ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದರು. ಮನಸಾರೆ, ಪಂಚರಂಗಿ, ಲೈಫು ಇಷ್ಟೇನೆ, ರಾಜಧಾನಿ, ಅಲೆಮಾರಿ, ಮೈನಾ, ಟೋಪಿವಾಲಾ ಮುಂತಾದ ಸಿನಿಮಾಗಳಲ್ಲಿ ತಮ್ಮ ವಿಶಿಷ್ಟ ಹಾಸ್ಯ ಭಾವದಿಂದ ಪ್ರೇಕ್ಷಕರ ಮನಗೆದ್ದರು. ಉತ್ತರ ಕರ್ನಾಟಕದ ಕಾಸ್ಕತೇಶ್ವರ ನಾಟಕ ಮಂಡಳಿಯ ಮಾಲೀಕರಾಗಿ ಅವರು ನೂರಾರು ಯುವ ಕಲಾವಿದರಿಗೆ ಮಾರ್ಗದರ್ಶನವನ್ನ ನೀಡಿದರು. ಇತ್ತೀಚೆಗೆ ಅವರು ಶೇನ್ ಶೆಟ್ಟಿ ಅಭಿನಯದ ಹೊಸ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗವಹಿಸಲು ಉಡುಪಿಗೆ ಬಂದಿದ್ರು. ಚಿತ್ರೀಕರಣದ ಬಳಿಕ ರಾತ್ರಿ ವಿಶ್ರಾಂತಿಯನ್ನ ಪಡಿತಾ ಇರುವಾಗ ಅಕಸ್ಮಾತ್ ಹೃದಯಾಘಾತ ಆಯಿತು. ಕೂಡಲೇ ಮಣಿಪಾಲ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ವೈದ್ಯರು ಬದುಕಿಸಲು ಸಾಧ್ಯವಾಗಲಿಲ್ಲ. ಕೆಲವು ವರ್ಷಗಳ ಹಿಂದೆ ಕೂಡ ಹೃದಯಾಘಾತದಿಂದ ಅವರು ಸ್ಟಂಟ್ ಹಾಕಿಸಿಕೊಂಡಿದ್ದರು ಎನ್ನಲಾಗಿದೆ. ಕುಟುಂಬದವರ ಪ್ರಕಾರ ಈ ಬಾರಿ ಒತ್ತಡ ಮತ್ತು ಶೂಟಿಂಗ್ ಶ್ರಮದಿಂದ ಹೃದಯಾಘಾತ ಸಂಭವಿಸಿದೆ. ರಾಜು ತಾಳಿಕೋಟೆ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದರು. ರಂಗಕರ್ಮಿಯಾಗಿ, ಹಾಸ್ಯ ನಟನಾಗಿ, ನಿರ್ದೇಶಕನಾಗಿ ಎಲ್ಲ ಹಾದಿಯಲ್ಲಿಯೂ ಕೂಡ ಅವರು ತಮ್ಮ ಛಾಪನ್ನ ಮೂಡಿಸಿದ್ದರು. ಅವರು ಕಲೆಗೆ ಜೀವ ತುಂಬಿದ ನಗುಗಳು ಇಂದಿಗೂ ಶಾಂತವಾಗಿದೆ. ಆದರೆ ಅವರು ನೀಡಿದ ನೆನಪುಗಳು ಕನ್ನಡ ನಾಡಿನ ಮನಸ್ಸುಗಳಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು. ಇತ್ತೀಚೆಗೆ ಮತ್ತೊಬ್ಬ ಹಾಸ್ಯ ನಟ, ನಾಟಕಕಾರ ಯಶವಂತ್ ಸರ್ದೇಶ್ ಪಾಂಡೆ ಅವರ ನಿಧನದಿಂದ ಕಲಾರಂಗ ಕಂಬನಿಯನ್ನ ಮಿಡಿದಿತ್ತು. ಅದಕ್ಕೆ ಕೇವಲ ಕೆಲವೇ ವಾರಗಳಲ್ಲಿ ರಾಜು ತಾಳಿಕೋಟೆಯ ಅಗಲಿಕೆ ಕನ್ನಡ ರಂಗಭೂಮಿಯ ಮೇಲೆ ಮತ್ತೊಂದು ಕತ್ತಲೆಯ ನೆರಳನ್ನ ಬೀಸಿದೆ. ನಮ್ಮನ್ನ ನಗಿಸಿ ಬದುಕಿನ ನೋವನ್ನ ಕ್ಷಣಕಾಲ ಮರೆಸಿದ ರಾಜು ತಾಳಿಕೋಟೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.